ನನ್ನ ಹೆಸರು ವಾಣಿ. ನಾನು ಪ್ರೀತಿಸಿ ಮದುವೆ ಆದೆ. ಆದರೆ ಇದು ಮನೆಯಲ್ಲಿ ಯಾರಿಗೂ ಇಷ್ಟವಿರಲಿಲ್ಲ. ಹುಡುಗನ ಹೆಸರು ರಘು. ಅವನ ಮನೆಯಲ್ಲಿ ಒಪ್ಪಿಗೆ ಇಲ್ಲ. ನಾನು ಪ್ರೀತಿಸುತ್ತಿದ್ದಾಗ ಅವನು ಇವಳು ಲೋಕವನ್ನು ತೋರಿಸಿದ, 7 ಲೋಕವನ್ನು ತೋರಿಸಿದ ಮತ್ತು ನಾವು ಶ್ರೀಮಂತರು, ನಮಗೆ ಯಾವುದೇ ದುಡ್ಡಿನ ತೊಂದರೆ ಇಲ್ಲ ಅಂತ ಹೇಳಿ ನಂಬಿಸುತ್ತ. ಆದರೆ ಮದುವೆಯಾದ ಮೇಲೆ ಗೊತ್ತಾಗಿದ್ದು ಅವರು ಬಡವರೆಂದು. ಸರಿ, ಹಾಗಿದ್ದು ಆಯಿತು, ಇನ್ನು ಮದುವೆ ಆಗಿದ್ದೇವೆ, ಹೇಗಾದರೂ ಜೀವನ ಮಾಡಲೇಬೇಕಲ್ಲ ಅಂತ ಇಬ್ಬರು ಕೆಲಸಕ್ಕೆ ಸೇರಿದ್ವಿ. ನಾನು ಗಾರ್ಮೆಂಟ್ಸ್ಗೆ ಸೇರಿದೆ, ಅವನು ಯಾವುದೋ ಕಂಪನಿಗೆ ಸೇರಿದ. ನಾವು ಅಂದುಕೊಂಡಂತೆ ರಘು ಒಳ್ಳೆಯವನಾಗಿ ಉಳಿಯಲಿಲ್ಲ. ದಿನ ಬೆಳಗಾದರೆ ಜಗಳ, ಏನೋ ಒಂದು ಕಿರಿಕಿರಿ, ಕೋಪ, ಬೈಗುಳ. ಇದು ಸಾಕೆನಿಸಿತು ನನಗೆ. ಸಾಲದಕ್ಕೆ ನಮಗೆ ದುಡ್ಡಿನ ತೊಂದರೆ ಬೇರೆ. ಎಲ್ಲ ಕಡೆ ಸಾಲವನ್ನು ಮಾಡಿ ದಿನ ಬೆಳಗಾದರೆ ಸಾಲಗಾರರು ಮನೆ ಮುಂದೆ ಬಂದು ಗಲಾಟೆ ಮಾಡೋದು. ನಾನು ಇಂಥ ಜೀವನವನ್ನು ಖಂಡಿತ ನಡೆಸ್ತಿದ್ದೀನಿ ಅಂತ ಅಂದುಕೊಂಡಿರಲಿಲ್ಲ. ಯಾಕಂದರೆ ನಾನು ನನ್ನ ತವರು ಮನೆಯಲ್ಲಿ ಚೆನ್ನಾಗಿ ಇದ್ದೆ. ನನ್ನನ್ನು ಮುದ್ದಾಗಿ ಸಾಕಿದ್ದರು. ಈ ಪ್ರೀತಿಯ ಬಳೆಯಲ್ಲಿ ಬಿದ್ದು ನಾನು ಅಂಥ ಜೀವನವನ್ನು ಕಳೆದುಕೊಂಡೆ. ಇವಾಗ ಮದುವೆಯಾದ ಪ್ರೀತಿಯೂ ಇಲ್ಲ, ಕೇವಲ ಗಂಡ ಹೆಂಡತಿ ಮಾತ್ರ. ಇಷ್ಟಾದರೆ ಸಾಲದೆ ರಘು ಕುಡಿತದ ಚಟ ಜೊತೆಗೆ ಜೂಜಿಗೂ ಇಳಿದಿದ್ದಾನೆ. ಬರುವ ಎಲ್ಲ ದುಡ್ಡನ್ನು ಅದರ ಮೇಲೆ ಹಾಕ್ತಾನೆ. ಏನೂ ಉಳಿತಾಯ ಇಲ್ಲ. ನಾನು ಅವರ ಸ್ನೇಹಿತರನ್ನು ಮಾತನಾಡಲು ಪ್ರಯತ್ನಿಸಿದರೆ ಏನಾದರೂ ಬದಲಾವಣೆ ಆಗುತ್ತಾ ಅಂತ. ಆದರೆ ಯಾವುದೂ ಪ್ರಯೋಜನವಾಗಲಿಲ್ಲ. ಆದರೆ ಅವರ ಕಂಪನಿಯ ಬಾಸ್ ನನಗೆ ಈ ವಿಷಯವನ್ನು ತಿಳಿಸಿದರು. ಪ್ರತಿ ತಿಂಗಳು ಸಂಬಳವನ್ನು ನಾನು ನಿನ್ನ ಅಕೌಂಟಿಗೆ ಹಾಕ್ತೇನೆ. ಅವನಿಗೆ ಎಲ್ಲವನ್ನೂ ಕಳೆದುಕೊಳ್ತಾನೆ. ನಾನು ಅವರಿಗೆ ನಮಸ್ಕರಿಸಿ, ನಿಮ್ಮಿಂದ ತುಂಬ ಉಪಕಾರ ಆಯಿತು. ರಘು ದುಡ್ಡಿಲ್ಲದೆ ಒದ್ದಾಡಿದ. ಆದರೆ ಕೆಲವು ದಿನಗಳು ಆದ ಮೇಲೆ ಅವನು ಮೊದಲಿನಂತೆ ಒಳ್ಳೆಯ ವ್ಯಕ್ತಿಯಾಗಲು ಪ್ರಯತ್ನಿಸುತ್ತಿದ್ದಾನೆ. ಇದಕ್ಕೆ ಕಾರಣ ಅವರು ಬಾಸ್. ನಾನು ರಘುವಿಗೆ ಹೇಳಿದೆ, ನಿಮ್ಮ ಬಾಸ್ ನನಗೆ ಸಹಾಯ ಮಾಡಿದ್ರು. ರಘು ಅವರನ್ನು ಒಮ್ಮೆ ಊಟಕ್ಕೆ ಕರೆದು ಸತ್ಕರಿಸಬೇಕು. ಅವರ ಬಾಸ್ ನಮ್ಮ ಮನೆಗೆ ಊಟಕ್ಕೆ ಬರ್ತಾರೆ. ಅವರಿಗೆ ನನ್ನ ಅಡುಗೆ ರುಚಿಸುತ್ತದೆ. ಮತ್ತೆ ಅವರ ಬಗ್ಗೆ ನಾನು ವಿಚಾರಿಸಿದಾಗ ಅವರಿಗೆ ಮದುವೆ ಆಗಿದೆ, ಆದರೆ ಹೆಂಡತಿ ದೂರ ಇದ್ದಾಳೆ ಅಂತ ತಿಳಿಯುತ್ತದೆ. ಇದು ಯಾಕೆ ಅಂತ ತಿಳಿದುಕೊಳ್ಳಲು ಕುತೂಹಲ, ಆದರೆ ಕೇಳೋಕೆ ಮುಜುಗರ, ಭಯವಾಗಿ ಸುಮ್ಮನಾದೆ. ನಾನು ಅವರಿಗೆ ಹೇಳಿದೆ, ನಿಮಗೆ ಬೇಜಾರಾದಾಗ ಎಲ್ಲ ನೀವು ಬರಬಹುದು. ರಘು ಖಂಡಿತ ಅವರನ್ನು ಪ್ರತಿ ಭಾನುವಾರ ಊಟಕ್ಕೆಂದು ನಾನು ಕರ್ಕೊಂಡು ಬರುತ್ತೇನೆ. ಒಂದು ಭಾನುವಾರ ಅವರ ಬಾಸ್ ಬಂದಿದ್ದಾಗ ರಘು ಯಾವುದೋ ಕೆಲಸ ಅಂತ ಆಚೆ ಹೋಗ್ತಾರೆ. ಬರುವುದು 15-20 ನಿಮಿಷ ಆಗುತ್ತೆ ಅಂತ ಹೇಳ್ತಾರೆ. ಈ ಸಮಯದಲ್ಲಿ ಏನು ಮಾಡೋದು ಅಂತ ನಾನು ಬಾಸ್ ಜೊತೆ ಮಾತನಾಡಲು ಶುರು ಮಾಡಿದೆ. ಆತ ನೋಡೋಕೆ ತುಂಬ ಚೆನ್ನಾಗಿದ್ದಾರೆ. 5.7 ಅಡಿ ಇದ್ದಾರೆ. ಅವರು ಅಂದು ಹಸಿರು ಬಣ್ಣದ ಶರ್ಟನ್ನು ತೊಟ್ಟಿದ್ದಾರೆ. ಅವರಿಗೆ ಅದು ಒಪ್ಪುತ್ತದೆ. ನಾನು ಸಂಕೋಚ ಬಿಟ್ಟು ಅವರ ಹೆಂಡತಿಯ ಬಗ್ಗೆ ಕೇಳಿದೆ. ಅವರು ಹೇಳಿದರು, ಇಲ್ಲ, ನಮ್ಮಿಬ್ಬರಿಗೂ ಸರಿ ಹೊಂದಿಲ್ಲ, ಅದಕ್ಕೆ ನಾವು ದೂರ ಇದ್ದೇವೆ ಅಂತ. ಅವರು ಧರಿಸಿರುವ ವಾಚ್, ಶೂಸನ್ನು ನೋಡಿ ತುಂಬ ದುಡ್ಡಿದೆ ಅಂತ ನನಗೆ ಗೊತ್ತಾಯಿತು. ಅವರ ಕಡೆ ನನಗೆ ಕಣ್ಣು ಬಿದ್ದಿತು, ಆಕರ್ಷಿಸಿತು. ಅಂದು ರಾತ್ರಿ ನನಗೆ ನಿದ್ರೆ ಬರಲಿಲ್ಲ. ನಾನು ಹೇಗಾದರೂ ಮಾಡಿ ಅವರ ಬಾಸನ್ನು ಪಡೆಯಬೇಕು. ಆವಾಗ ನನಗೆ ಈ ಕಷ್ಟದ ದಿನಗಳು ಕಳೆದು ಹೋಗುತ್ತದೆ. ಮುಂದಿನ ಭಾನುವಾರ ಬಾಸ್ ಬಂದಾಗ ನಾನು ಬೇಕಂತಲೇ ರಘುವನ್ನು ಆಚೆ ಕಳಿಸಿದೆ. ಅವರ ಬಾಸ್ ಹತ್ರ ಸಲುಗೆಯಿಂದ ಇರಲು ಶುರು ಮಾಡಿದೆ. ಅವರಿಗೂ ನಾನು ಯಾಕೆ ಹಾಗೆ ಮಾಡ್ತಾ ಇದ್ದೀನಿ ಅಂತ ಅರ್ಥ ಆಯಿತು. ನಾವಿಬ್ಬರೂ ಒಂದು ಆದ್ವಿ. ಅವರಿಗೆ ಮನಸ್ಸಿನ ದುಃಖವನ್ನು ಹೇಳಿಕೊಳ್ಳಲು ಯಾರಾದರೂ ಬೇಕಿತ್ತು. ಆ ಹೆಣ್ಣು ಜೀವ ನಾನೇ ಆದೆ. ಅವರು ಅವರ ಹತ್ರ ಇರುವ ಆಸ್ತಿಯ ಲೆಕ್ಕವನ್ನು ನೀಡಿದರು. ನನಗೆ ಒಂದು ಬರೆದುಕೊಡುವ ಭರವಸೆಯನ್ನೂ ನೀಡಿದರು. ನೋಡು, ನೀನು ಒಪ್ಪುವುದಾದರೆ ನಾನು ನಿನ್ನ ಹೆಂಡತಿಯನ್ನು ಮಾಡಿಕೊಳ್ಳುತ್ತೇನೆ. ನೀನು ರಘುವನ್ನು ಬಿಟ್ಟು ನನ್ನ ಹತ್ತಿರ ಬಂದು ಬಿಡು ಅಂತ ಹೇಳಿದರು. ನಾನು ಸಂತೋಷದಿಂದ ರಘುವಿಗೆ ಹೇಗಾದರೂ ಮಾಡಿ ವಿಷಯವನ್ನು ತಿಳಿಸಿ ದುಡ್ಡಿರುವ ವ್ಯಕ್ತಿಯನ್ನು ಮದುವೆಯಾಗಿ ಆನಂದವಾಗಿರಬಹುದು. ನಾನು ಬೇಕಂತಲೇ ರಘುವಿನ ಹತ್ತಿರ ಜಗಳವನ್ನು ತೆಗೆದು ಅವನಿಂದ ದೂರ ಹೋದೆ. ಒಂದು 6 ತಿಂಗಳು ಆದಮೇಲೆ ಅವನಿಂದ ಡಿವೋರ್ಸ್ ತೆಗೆದುಕೊಂಡು ಅವರ ಬಾಸ್ ಹತ್ತಿರ ಹೋದೆ. ಆದರೆ ಅವರ ಬಾಸ್ ಮನೆಯಲ್ಲಿದ್ದಾರೆ ಎಂದು ಹೇಳಿದರು. ಮನೆಯ ಅಡ್ರೆಸ್ಸನ್ನು ತೆಗೆದುಕೊಂಡು ಹೋಗುತ್ತೇನೆ. ಆ ಮನೆಯಲ್ಲಿ ಒಂದು ಹೆಂಗಸು ಇದ್ದಾಳೆ, ಅವರ ಹೆಂಡತಿ ಎಂದು ತಿಳಿಯುತ್ತದೆ ನನಗೆ. ನನಗೇನು ಮಾತನಾಡದೆ ನನ್ನನ್ನು ಇಷ್ಟಪಡುತ್ತಿರುವ ವ್ಯಕ್ತಿಯನ್ನು ಮೋಸ ಮಾಡಿ ಇನ್ನೊಬ್ಬನನ್ನು ಮದುವೆಯಾಗಿ ಖುಷಿಯಾಗಬೇಕೆಂದು ಅಂದುಕೊಂಡೆ. ಆದರೆ ಭಗವಂತ ನಾನು ಮಾಡಿದ ಮೋಸಕ್ಕೆ ನನಗೇ ಮೋಸ ಮಾಡಿದ. ನಾವು ಮಾಡುವ ಕರ್ಮ ಇಲ್ಲೇ ಅನುಭವಿಸುತ್ತೇವೆ ಎಂದು ಸುಮ್ಮನೆ ಹೇಳಲ್ಲ. ಈ ಕಡೆ ಗಂಡನ ಮನೆ ಹೋಗಲಾರದೆ, ತವರು ಮನೆಗೂ ಹೋಗಲಾರದೆ ನಾನು ಬೀದಿಗೆ ಬಂದೆ. ನನ್ನ ಅತಿ ಆಸೆಗೆ ಬೀದಿಗೆ ತಂದಿತು. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ
ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.